ಏನು ಮಾತಾಡ್ಬೇಕಪ್ಪ. ರಾಜಣ್ಣ ಅವರು ಅವಿರೋಧವಾಗಿ 6ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಬಹುಶಃ ಭಾಳ ವರ್ಷಗಳಿಂದ ರಾಜಣ್ಣ ನಾನು DCC ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ, ಆಮೇಲೆ ನಾನು ಅಧ್ಯಕ್ಷರಾಗಿ, ಆಮೇಲೆ ಅವರು ಅಧ್ಯಕ್ಷರಾಗಿ ಈ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ರೈತರ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಬಂದಿದ್ದೀವಿ. ಬರೀ ಜಿಲ್ಲಾ ಬ್ಯಾಂಕ್ ಅಲ್ಲದೆ ಅಪೆಕ್ಸ್ ಬ್ಯಾಂಕಿಂದ ಅವರು, ರಾಜ್ಯ ಬ್ಯಾಂಕಿಂದ ನಾನು, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ನಾವು ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಪಡ್ಕೊಂಡಿದ್ವಿ. ಸೊ ಅದರಿಂದ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಿಂದ ನಾವಿಬ್ಬರು ಇಡೀ ರಾಜ್ಯನ ಪ್ರತಿನಿಧಿಸಿ ಬಹುತೇಕ ರೈತರಿಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಇಬ್ಬರು ಸೇರ್ ಮಾಡಿದ್ದಾವೆ. ಅದರಲ್ಲಿ ಅವರು ನಾನು ಅಂತಕ್ಕಂಥ ಭೇದ ಇಲ್ಲ. ರಾಜಣ್ಣ ಅಧ್ಯಕ್ಷ ಆದರೆ ನಾನು ಅಧ್ಯಕ್ಷಂಗೆ, ನಾನು ಅಧ್ಯಕ್ಷ ಆದರೆ ರಾಜಣ್ಣ ಅಧ್ಯಕ್ಷಂಗೆ. ಅದರಿಂದ ಈಗ ಹೇಳಿದ್ದೇನೆ ನಮ್ಮ ನಿರ್ದೇಶಕರುಗಳಿಗೆ, ಒಳ್ಳೆ ಕೆಲಸ ಮಾಡಿ ಇನ್ನೂ ಹೆಚ್ಚು ಹಣ ತಂದುಕೊಡಿದ್ದ. ನಮ್ಮಲ್ಲಿ 2 ವಿಧ ಇದೆ. ಒಂದು ದೀರ್ಘಾವಧಿ ಸಾಲ ಕೊಡ್ತಕ್ಕಂಥ ಸಂಸ್ಥೆ, PLD ಬ್ಯಾಂಕ್ದೆಲ್ಲ ಬರ್ತದ್ದು. ಅಲ್ಪಾವಧಿ ಸಾಲ ಕೊಡ್ತಕ್ಕಂಥದ್ದು ಸೊಸೈಟಿಗಳು DC ಬ್ಯಾಂಕ್ ಮುಖಾಂತರ. ಸೊ ನಾನು ಈ ಸಾರಿ ಬಜೆಟಲ್ಲಿ 5 ಲಕ್ಷದವರೆಗೆ ರೈತರಿಗೆ ಬಡ್ಡಿ ರಹಿತವಾದ ಸಾಲವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತಂದಿದ್ದೇವೆ. ಇದಕ್ಕೆ ಮುಂಚೆ 4 ಬಾರಿ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ರೈತರು ಕಷ್ಟದಲ್ಲಿದ್ದಾಗ ಮಾಡಿ, ಹೀಗೆ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡ್ತಕ್ಕಂಥ ಕ್ಷೇತ್ರವನ್ನು ಸಹಕಾರಿ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ನಮಗೆ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂಥ ರೈತರಿಗೆ ಸೇವೆ ಮಾಡ್ತಕ್ಕಂಥ ತೃಪ್ತಿ ನಮ್ಗೆ ಇನ್ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನದು ನೋಡೋರಿಗೆ ಅಷ್ಟೇ, ಮಾಡೋರಿಗೆ ಏನಲ್ಲ. ಆಗ್ತಿದ್ದೆ ಯಾರೋ ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಅಲ್ಲ, ಡೆಮಾಕ್ರಸಿನಲ್ಲಿ ಎಲ್ಲರಿಗೂ ಆಸೆ ಅಧಿಕಾರ ಇದ್ದೇ ಇರ್ತದೆ. ಮಾಡಿದ್ದಾರೆ ಅಷ್ಟೇ. ಸಚಿವ ಸ್ಥಾನ ಈಗ ಅದು ಪ್ರಸ್ತುತ ಅಲ್ಲ. ಸಚಿವ ಸ್ಥಾನ ಮಾಡಬೇಕಾದ್ರೆ ಕೇಳಿದಾಗ ಮಾಡ್ತೀವಿ. ರೀಷಬಲ್ ಆದರೆ, ಇನ್ನೊಂದಾದರೆ ಅವಾಗ ನಾವು ಸೀನಿಯರ್ಟಿ ಇದ್ದೀವಿ, ಮಾಡ್ತಾರೆ. ಹಿಂದೆ ಅನೌನ್ಸ್ ಮಾಡಿ ನೋಡೋಣ ಯಾವ ಮಂತ್ರಿಗೆ ಆಕಾಂಕ್ಷಿ ಖಾತೆ ಯಾವ್ದು ಕೊಡ್ತಾರೆ ನೋಡೋಣ. ಅದಕ್ಕಿಂತ ಒಳ್ಳೇದಾಗ ಕೊಡ್ಬೋದು. ನೋಡೋಣ. ಸುಮ್ಮನೆ ನೋಡ್ರಿ, ಈಗ ನನಗೆ ಆತನ ಹೇಳಿದ್ರೆ ಕೇಳಲ್ಲ. ನಾನು ಏನು ಮಾಡೋಣ? ಯಾವ ಕ್ರಾಂತಿ ಆಗುತ್ತೆ? ಯಾವ ಕ್ರಾಂತಿನೂ ಆಗಲ್ಲ. ಎಲ್ಲರಿಗೂ ಭ್ರಾಂತಿ ಬಿಟ್ಬಿಡಿ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ, ಯಾವುದೇ ಕಾರಣದಿಂದ ಸರ್ಕಾರ ಬದಲಾವಣೆ ಆಗಲ್ಲ. 136 ಸೀಟ್ ಇಟ್ಕೊಂಡು ನಾವು ಬೇರೆ ಏನಾಗ್ತೀವಿ ಅಂದರೆ ಜನ ನಮ್ಮನ್ನು ಬಿಡ್ತಾರ, ಊರಲ್ಲಿ ಇಟ್ಕೊಂಡು ಹೊಡಿತಾರೆ. ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಸುಮ್ಮನೆ ವಿರೋಧ ಪಕ್ಷದವರು ಅಭಿವೃದ್ಧಿ ಇಲ್ಲ ಅಂತಾರೆ. ಈಗ ನನ್ನ ಕ್ಷೇತ್ರದಲ್ಲೇ ಈಗ 100 ಕೋಟಿದ ಪೂಜೆ ಮಾಡಿದ್ದೀನಿ, ಇನ್ನೂ 100 ಕೋಟಿದೀಗ ಮಾಡ್ತಾಯಿದ್ದೀನಿ. ಅಭಿವೃದ್ಧಿಗೆ ಎಲ್ಲೂ ಕೊರತೆ ಆಗಿಲ್ಲ. ನಮ್ಮದು 60,000 ಕೋಟಿ ಯಾತಕ್ಕೆ ಕೊಟ್ಟಿದ್ದೀವಿ ಅಂದರೆ ಬಡವರು, ರೈತರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಈ ಯೋಜನೆಯನ್ನು ತಂದಿದ್ದೀವಿ. ನಾವು ಅತಂತ್ರ ಆಗಿಲ್ಲ. ಮುಖ್ಯಮಂತ್ರಿ ಚರ್ಚೆಗಳು ಆಗ್ತಾ ಇದ್ದಾವೆ. ಸುಮ್ಮನೆ ಮಾತಾಡೋಕ್ಕೇನು ಚಟಕ್ಕೆ ಯಾರು ಹೇಳ್ದಾರ? ಸುಮ್ಮನೆ ಅವೆಲ್ಲ ಅದನ್ನು ಅವರು ಕೇಳ್ಬೇಕಪ್ಪ. ಮಾತುಕತೆ ಮಾಡೋರಲ್ಲ. ನೋಡ್ರಿ, ನನಗೆ ಈ ಥರ ಮಾಹಿತಿ ರಾಜಣ್ಣ ಆಗಲಿ ನಾನಾಗಲಿ ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ. ನಾನು 45 ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸ್ಕೊಂಬಂದಿದ್ದೀವಿ. ನಮ್ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕ್ರಿ ಹೋಗೋಣ? ನಮ್ಮನೆಲ್ಲೇ ಇರ್ತೀವಿ. ಅದನ್ನು ನೋಡಬೇಕು. ಅದು ಹೈಕಮಾಂಡ್, ನಮ್ಮ ತೀರ್ಮಾನ ಅಲ್ಲ. ಯಾರು ನೋಡ್ರಿ, ಹೈಕಮಾಂಡರು ನನ್ನೇ ಮಾಡಿರೋ ಅಷ್ಟೇ. ಮಂತ್ರಿಗೆ ಆಗಿಲ್ಲ, ಮುಖ್ಯಮಂತ್ರಿ ಇನ್ನೆಲ್ಲಿ ನೋಡೋಣ. ಅದು ಹೈಕಮಾಂಡ್ ತೀರ್ಮಾನ. ನಮ್ಮಲ್ಲಿ ನೋಡ್ರಿ, ಹೈಕಮಾಂಡ್ ಏನು ತೀರ್ಮಾನ ತಗೊಂತ ಅದೇ ಪಂತಿಮ. ಯಾವುದು ನಾನು ಇಲ್ಲಿವರೆಗೂ ಯಾವುದಕ್ಕೂ ಲಾಬಿ ಮಾಡಿಲ್ಲ. ಬೇಡ ಹಂಗೆ ಸೇವೆ ಮಾಡ್ತಿಲ್ವೇ? ಮಂತ್ರಿ ಆದರೆ ರಾಜ್ಯದ ಸೇವೆ ಮಾಡ್ಬೋದು. ಅದೇ ಇದನ್ನು ನಾನು ಸಹಕಾರಿ ಮುಖಾಂತರ ರೈತರಿಗೆ ಸೇವೆ ಮಾಡ್ತಿದ್ದೀನಿ. ಕೊಟ್ಟರೆ ಒಳ್ಳೆ, ಕೊಡಲಿಲ್ಲ ಬೇಡ, ನನ್ನದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು.